ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ನಿಮಗೆ ಮೊದಲನೇ ಆಷಾಢದ ಶುಕ್ರವಾರದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನಿವತ್ತು ತುಳಸಿ ಅಮ್ಮನಿಗೆ ಮತ್ತು ಹೊರಗಡೆ ಎಲ್ಲ ಬಾಗಿಲೆಲ್ಲ ತೊಳೆದು ತೋರಣ ಎಲ್ಲ ಕಟ್ಟಿ ಇವತ್ತು ಶುಕ್ರವಾರನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್, ನಾನು ಮೊದಲಿಗೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೋರಣ ಎಲ್ಲ ನೀಟಾಗಿ ನಮ್ಮ ಯಜಮಾನ್ರ ಹತ್ರ ಕಟ್ಟಿಸಿಟ್ಟಿದ್ದೀನಿ. ನೋಡಿ, ಶುಕ್ರವಾರ ಹೀಗೆ ತೋರಣನ ಕಟ್ಟಬೇಕು. ಹೀಗೆ ಬಾಗಿಲೆಲ್ಲ ತೊಳೆದು ಫಸ್ಲಿಗೆ ನಾಮ ಎಲ್ಲ ಇಡ್ತಾಯಿದ್ದೀನಿ. ನಾನು ಯಾವಾಗಲೂ ಯೂನಿವರ್ಸಿಗೆ ಕೇಳ್ಕೊತಾ ಇರ್ತಿದ್ದೀನಿ. ಹಣ, ಆಸ್ತಿ, ಐಶ್ವರ್ಯ ಏನೇ ಕೇಳ್ಕೊಂಡ್ರು ಯೂನಿವರ್ಸ್ ಕೊಡುತ್ತೆ ನನ್ನ ನಂಬಿಕೆ. ಐ ಲವ್ ಯು ಮನಿ ಅಂತ ಬರೀತೀನಿ. ಐ ಎಮ್ ಎ ರಿಚ್ ಅಂತ ಬರಿತೀನಿ. ಇದು ನನಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು. ನಮಗೆ ಎಷ್ಟು ರಿಚ್ ಆಗಿರ್ತೀವೋ ಅಂತ ಯೋಚನೆ ಮಾಡ್ತೀವೋ ಹಾಗೆ ರಿಚ್ ಆಗಿರ್ತೀವಿ ಅನ್ನೋದು ನನ್ನ ಯೋಚನೆ. ಹಾಗೆ ನಾನು ಇವಾಗ ಮನೆ ಕ್ಲೀನ್ ಮಾಡಬೇಕು. ಮನೆಯೆಲ್ಲ ಒರೆಸ್ತಾಯಿದ್ದೀನಿ. ನಾನು ಕಲ್ಲುಪ್ಪು ಮತ್ತು ಅರಿಶಿಣ ಮತ್ತು ಒಂದು ಕರ್ಪೂರನ ಹಾಕಿ ಮನೆಯೆಲ್ಲ ಒರೆಸ್ತಾಯಿದ್ದೀನಿ. ಮೊದಲಿಗೆ ಈಗ ನಾನು ಒಂದು ಏಲಕ್ಕಿನ ಬಾಗಿಲ ಹತ್ರ ಇಡ್ತಾಯಿದ್ದೀನಿ. ಯಾಕೆಂದರೆ ಇದು ಲಕ್ಷ್ಮೀ ಸಂಕೇತ, ಹಾಗಾಗಿ ನಾನು ಏಲಕ್ಕಿನ ಇಡ್ತಾಯಿದ್ದೀನಿ. ಫ್ರೆಂಡ್, ಆಷಾಢ ಶುಕ್ರವಾರ ತಾಯಿ ಚಾಮುಂಡೇಶ್ವರಿಗೆಲ್ಲ ತುಂಬ ಹೆಣ್ದೇವ್ರಿಗೆಲ್ಲ ನಮ್ಮ ಕಡೆ ತುಂಬ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಆರಾಧ್ಯ ದೈವ ಮಂಜುನಾಥರಿಗೂ ನಮಸ್ಕಾರ ಮಾಡ್ತಾ, ಬನ್ನಾರಿ ಅಮ್ಮನಿಗೂ ತುಂಬ ನಮಸ್ಕಾರ ಮಾಡ್ತಾ ಮೊದಲಿಗೆ ಒಲೆನ ಪೂಜೆ ಮಾಡ್ಕೋಬೇಕು. ಯಾಕೆ ಅಂದರೆ ನಮಗೆ ದಿನನಿತ್ಯ ಒಳ್ಳೆಯ ಊಟ, ಒಳ್ಳೆಯ ಆರೋಗ್ಯನ ಕೊಡೋದು ಈ ಅಗ್ನಿದೇವನಿಗೂ ನಮಸ್ಕಾರ ಮಾಡಬೇಕು. ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು, ಬೆಳಿಗ್ಗೆ ತಕ್ಷಣ ಒಲೆಗೆ ನಮಸ್ಕಾರ ಮಾಡಿ ಕೈಕಾಲು ಮುಖ ತೊಳೆದು ಮಡಿಯಾಗಿದ್ದು ಆಮೇಲೆ ಒಲೆ ಹಚ್ಚಿ ಅಂತಿದ್ರು. ಫ್ರೆಂಡ್, ಈಗ ಬ್ಯುಸಿ ಲೈಫಲ್ಲಿ ಎದ್ದು ಅಲ್ಲೂ ಜೊತೆ ತಡ ಮೊದಲು ಅಡುಗೆ ಮಾಡ್ಕೋತೀವಿ. ಫ್ರೆಂಡ್, ತುಂಬ ದಿನದಿಂದ ನಾನು ಹೀಗೆ ವಾರ ಎಲ್ಲ ಮಾಡಬೇಕಾದ್ರೆ ಅಗ್ನಿದೇವನಿಗೆ ನಮಸ್ಕಾರ ಮಾಡಿ ನಮ್ಮ ಮನೇಲಿ ಯಾವಾಗಲೂ ಧನಲಕ್ಷ್ಮಿ ಮತ್ತು ಹೇಗೆ ಅನ್ನಪೂರ್ಣೇಶ್ವರಿ ಮನೇಲಿ ಇರಲಿ ಅಂತ ಕೇಳ್ಕೊತೀನಿ. ಈಗ ನಾನು ಸ್ವಲ್ಪ ಬೇವಿನ ಸೊಪ್ಪೆಲ್ಲ ತರಿಸಿದ್ದೀನಿ. ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್, ಈಗ ಎಲ್ಲನೂ ಇಟ್ಟು ಬೆಲ್ಲದಾರತಿ ಮಾಡೋಣ ಅಂತ ತಾಯಿಗೆ ನನ್ನದೇನೋ ಒಂದು ಕೋರಿಕೆ ಇದೆ, ಅದನ್ನು ಕೇಳ್ಕೊತಾ ಇದ್ದೀನಿ. ನಮ್ಮ ಮನೆ ದೇವರು ಲಕ್ಷ್ಮಿ, ಹಾಗಾಗಿ ನನ್ನ ಆರಾಧ್ಯ ದೈವ ಮಂಜುನಾಥ. ಇದು ಮಂತ್ರಾಲಯದಲ್ಲಿ ತಂದಿದ್ದರು, ನಮ್ಮ ಯಜಮಾನ್ರು ಹಾಕೋತಾರೆ. ಫ್ರೆಂಡ್, ಇದು ಒಂದು ಬೆಳ್ಳಿದು ಲಕ್ಷ್ಮೀನಾರಾಯಣ ಹಾಗೆ ಮಂಜುನಾಥ. ನಾನು 1 kg ಬೆಳ್ಳಿನ ಮಾಡಿಸ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಮನೆ ಗೃಹಪ್ರವೇಶಕ್ಕೆ ಅಂತ. ಇದು ಗಣಪತಿ ಹರಕೆ ಕಟ್ಟಿದ್ದೀನಿ, ಭಗವದ್ಗೀತೆ ಮೇಲೆ ಇಟ್ಟಿದ್ದೀನಿ. ಭಗವಂತ ನನಗೆ ತುಂಬ ಒಳ್ಳೇದು ಮಾಡ್ತಾರೆ. ಹಾಗಾಗಿ ನನಗೆ ದೇವರು ಅಂದರೆ ತುಂಬ ಇಷ್ಟ. ದೇವ್ರ ಮೇಲೆ ನನಗೆ ನಂಬಿಕೆ. ಯಾಕೆಂದರೆ ನನಗೆ ಹೆಲ್ಪ್ ಮಾಡಿದ ನಮ್ಮ ದೊಡ್ಡಣ್ಣ ಹೇಗೋ ನಮ್ಮಪ್ಪ ಅಮ್ಮ ಹೇಗೆ ಹಾಗೆ ದೇವ್ರೂ ಸಹ ಅಂತ ನಾನು ತುಂಬ ದೇವ್ರನ್ನ ಇಷ್ಟಪಡ್ತೀನಿ. ಫ್ರೆಂಡ್, ನನ್ನ ಪ್ರಕಾರ ಏನಪ್ಪ ಅಂದರೆ ನಾವು ಏನು ಮಾಡಿದ್ದೀವೋ ಬಿಟ್ಟಿದ್ದೀವೋ ಅದು ಗೊತ್ತಿಲ್ಲ. ನಮ್ಮ ಒಳ್ಳೆತನ ಇದ್ದರೆ ನಮ್ಮನಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ. ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆರೈಕೆ. ನಾನು ಮಾತ್ರ ಚೆನ್ನಾಗಿರಬೇಕು ಅನ್ನೋ ಸ್ವಾರ್ಥ ಬುದ್ಧಿ ನನಗಿಲ್ಲ. ಎಲ್ಲರೂ ಚೆನ್ನಾಗಿರಬೇಕು, ಪ್ರಪಂಚ ಅಂದ್ರೇ ಎಲ್ಲರೂ ಚೆನ್ನಾಗಿರಬೇಕು. ಹಾಗೆ ದೇವ್ರ ಹತ್ರನೇ ನಾನು ತುಂಬ ಯಾವಾಗಲೂ ಕೇಳ್ಕೊಡೋದು. ನಮಗಾದ್ರೂ ಮನೆ ಇದೆ, ಮನೆ ಇಲ್ಲದೇ ಇರೋರಿಗಾದ್ರೂ ನೆಲೆ ಕೊಡಪ್ಪ. ಮಳೆ ಬಂದರೆ ಪಾಪ ಅವ್ರು ಏನು ಮಾಡ್ತಾರೆ ಅನ್ನೋದೆಲ್ಲ ಯೋಚನೆ ಮಾಡಿ ಮಾಡ್ತಾಯಿರ್ತೀನಿ. ಹಾಗಾಗಿ ದೇವರನ್ನ ಕೇಳ್ಕೊತಾ ಇದ್ದೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ತಾಯಿ ಬನ್ನಾರಿ ಅಮ್ಮ ಮತ್ತು ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್. ನಾನು ಕೇಳಿದ್ದೆಲ್ಲನೂ ಯೂನಿವರ್ಸು ಮತ್ತು ನನ್ನ ತಾಯಿ ಬನ್ನಾರಿ ಅಮ್ಮ ಮಂಜುನಾಥ ನಿಜವಾಗ್ಲೂ ನನಗೆ ತುಂಬ ಕೊಟ್ಟಿದ್ದಾರೆ. ಫ್ರೆಂಡ್, ಈಗ ನಾನು ಸ್ವಲ್ಪ ಬೆಲ್ಲನ ತೊಗೊಂಡು 2 ಬೆಲ್ಲನ ಅದಕ್ಕೆ ತುಪ್ಪನ ಹಚ್ಚಿ ದೀಪ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕಿದ್ದೀನಿ. ಈಗ ನಾನು ಆರತಿ ಮಾಡ್ತಾಯಿದ್ದೀನಿ. ಇದು ನನ್ನ ಪುಟ್ಟ ದೇವರು. ಈಗ ಎಲ್ಲ ಫುಲ್ಲು ಸಾಂಬ್ರಾಣಿ ಕೊಡ್ತಾಯಿದ್ದೀನಿ. ಮನೆಗೆಲ್ಲ ಶುಕ್ರವಾರ ಸಾಂಬ್ರಾಣಿ ಮತ್ತು ಅದರೊಳಗಡೆ ನೀವು ಏನು ಬಿಳಿ ಸಾಸಿವೆ ಬರುತ್ತಲ್ಲ ಫ್ರೆಂಡ್, ಅದನ್ನೆಲ್ಲ ಹಾಕಿ ಕೊಡಬೇಕು. ಯಾಕಂದರೆ ನೆಗೆಟಿವಿಟಿ ಏನಿದೆ ಅದೆಲ್ಲ ಹೋಗುತ್ತೆ ಅಂತ. ಈಗ ನಾನು ಅಕ್ಕಿಗೂ ಸ್ವಲ್ಪ ಹಾಕಿದಾಯಿತು. ಈಗ ಮನೆಯೊಳಗಡೆ ಫ್ರೆಂಡ್, ನಾನಿದು ದೇವ್ರ ಮನೆ ಪುಟ್ಟದಾಗೆ ದೇವ್ರುಗಳೆಲ್ಲ ಇಟ್ಕೊಂಡಿದ್ದೀನಿ. ನನಗೆ ದೇವರು ಎಲ್ಲೋ ಇದನ್ನೆಲ್ಲ ದೇವರು ತೊಗೋತೀನಿ. ಯಾಕಂದರೆ ದೇವರೇ ನನ್ನನ್ನು ಕಾಪಾಡ್ತಾ ಇದ್ದಾರೆ ನನ್ನ ನಂಬಿಕೆ ನನಗೆ. ಫ್ರೆಂಡ್, ಹೀಗೆ ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾಯಿರಿ. ದೇವ್ರ ಪೂಜೆ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್, ಥ್ಯಾಂಕ್ ಯು ಫ್ರೆಂಡ್. ಹೀಗೆ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.